ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. 17ರ ಸಂಖ್ಯೆಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಆಪತ್ತು ವಿಪತ್ತು ಸದಾ ಹುಡುಕಿ ಬರುತ್ತೆ. ಯುದ್ಧವೇ ನಿಮ್ಮ ಜಾತಕ, ನೆನ್ಪಿಟ್ಕೊಳ್ಳಿ. ಯುದ್ಧವೇ ಅಲ್ಲಿ ಏನೋ ಒಂದು, ಅದರಲ್ಲೂ ಸ್ತ್ರೀಯರೇನಾದ್ರೂ 17ನೇ ತಾರೀಕಿನಲ್ಲಿ ಹುಟ್ಟಿದ್ರೆ ಇನ್ನಷ್ಟು ವಿಚಲಿತ, ಬುದ್ಧಿ ವಿಚಲಿತ, ಮಾತು ವಿಚಲಿತ, ಆಲೋಚನೆ ವಿಚಲಿತ, ತಗೊಳ್ಳೋ ನಿರ್ಧಾರ ವಿಚಲಿತ, ಏನೋ ತಂದು ಬೇಯಿಸುತ್ತೆ. ಕಾರಣ ಸೂರ್ಯ ಹಾಗೂ ಕೇತು ಗ್ರಹಣ. ಸೂರ್ಯನ ಸಂಖ್ಯೆ 1, ಅದರ ಜೊತೆಲಿ 7 ಸೇರ್ಕೊಂಡಿದ್ದಾನೆ. ಸೂರ್ಯನ ತತ್ವ ಏನು ಗೊತ್ತಾ? ನಾವು ಗೆಲ್ಲೋಣ, ನೋಡೋಣ, ನಡೆಯೋಣ, ಮಾರೋಣ, ಮಾಡೋಣ, ನಿಂತ್ಕೊಳ್ಳೋಣ. ರಭಸ, ರಾಜಸ, ಅವನು ರಾಜ, ಅವನು ರಜಸ್ಸು ಅಂತ ಹೇಳ್ತೇವೆ. ಸತ್ವ, ತಮೋ, ರಜೋಗುಣ ಅಂತಕ್ಕಂಥದ್ದು. ಯಾರಾದ್ರೂ ಸರಿ, ಏನಾದ್ರೂ ಸರಿ, ಇದು ನನಗೆ ಬೇಕು, ಇದು ಬೇಕು, ಇದು ಹೀಗೆ ಇರಬೇಕು ಅನ್ನತಕ್ಕಂಥ ಭಾವ. ರಾಜಗುಣ, ಸಿಂಹಾಸನ, ಬಂಗಾರ, ಆತ್ಮಕಾರಕ, ದೊರೆಕಾರಕ, ಅಧಿಕಾರಕಾರಕ, ಆ ಒಂದು ತೇಜಸ್ಸಲ್ಲಿ ಇರ್ತೀರಿ. ಬಗ್ಗೋ ಮಾತೇ ಇಲ್ಲ. ಸಡನ್ ಆಗಿ ಬಗ್ಗಲ್ಲ ಅಂದ್ರೆ ನೀವು ಯಾರ್ಯಾರಿಗೆ ಬಗ್ಗಬಾರ್ದು ಅವ್ರ ಹತ್ರ ಎಲ್ಲ ಬಗ್ಸಿರ್ತಾನೆ. 7 ಅವನು ಇಡಿಸುವಷ್ಟು ಹುಚ್ಚು ಇನ್ಯಾರಿಗೂ ಇಡಿಸೋಲ್ಲ. ಮಾಡಿಸ್ತಾನೆ, ಒದ್ದಾಡಿಸ್ಬಿಡ್ತಾನೆ, ತೊಳಲಾಟ ಮಾಡಿಸ್ಬಿಡುತ್ತಾನೆ. ಕನ್ಫರ್ಮ್, ಏನು ಮಾಡ್ಲಿಕ್ಕಾಗಲ್ಲ. ನಾನು ಎದ್ದು ನಿಲ್ತೀನಿ ಅಂದ್ರೆ ಬರ್ತಾರೆ ಯಾರೋ ಚೆಕ್ಮೇಟ್ ಇಡ್ಲಿಕ್ಕೆ. ಏನೋ ಮನಸ್ಸಿಗೆ ನೋವು ಕೊಡ್ತಾನೆ, ಹುಚ್ಚಿಡಿಸ್ತಾನೆ. ಕೇತು ವೈರಾಗ್ಯ ತುಂಬಿಸ್ತಾನೆ, ಸನ್ಯಾಸತ್ವ ತುಂಬಿಸ್ತಾನೆ. ಇವನು ತಗೋ ಅಂತಾನೆ. ಇವನೇ ಏನಿದ್ದಿ, ಏನು ಪ್ರಯೋಜನ ಬೇಡ, ಇವನೇ ಎಲ್ಲ ಗಂಡನೇ ನೋಡ್ತಿಲ್ಲ, ಹೆಂಡ್ತಿನೇ ನೋಡ್ತಿಲ್ಲ, ಮನೆಯವರೇ ನೋಡ್ತಿಲ್ಲ, ಇನ್ನೇನೋ ಇದು ಕುಟುಂಬ. ಈ ರೀತಿಯ ಭಾವ. 17 ಅಂದ್ರೆ ಕೋತ 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 ಕುದೀತಕ್ಕಂಥ ಸಂಖ್ಯೆ, ದುರ್ಗಾ ಸಂಖ್ಯೆ. ಏನೂ ಇಲ್ಲ. ತುಂಬಾ ಭಯ ಪಡತಕ್ಕಂಥವರಿಗೆ, ತುಂಬಾ ಎಲ್ಲದಕ್ಕೂ ಭಯ. ಅವನಿಗೆ, ಆಕೆಗೆ ಮಾಡೋದಕ್ಕೆ ಭಯ, ಹೋಗೋದಕ್ಕೆ ಭಯ, ನಿದ್ರೆ ಮಾಡಿದ್ರೆ ಇನ್ನೇನೋ ಆಗುತ್ತೆ, ಅಪಶಕನ, ಕೆಟ್ಟಕನಸು, ಇನ್ನೊಂದು ಬರುತ್ತೆ ಅನ್ನತಕ್ಕಂಥ ಭಯ. ಮಾತಾಡಿದ್ರೆ ಭಯ, ಇವ್ರು ಹಿಂಗಂತಾರೆ, ಅವ್ರು ಹಿಂಗಂತಾರೆ. ಸದಾ ಭಯಾಂದೋಲನಗಳ ತೊಳಲಾಟದಲ್ಲಿರತಕ್ಕಂಥವರಿಗೆ ಏನೂ ಇಲ್ಲ. ನೀವು ನಂಬಲ್ಲ, ನಿತ್ಯ ಒಂದು 48 ಬಾರಿ 17 17 17 17 17. ಓ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಉಗ್ರ ನರಸಿಂಹನ ಪ್ರಭಾವ ಬಂದ್ಬಿಡುತ್ತೆ. ರಾಜಸೇವೆ ಏನಾದ್ರೂ ಆಗ್ಲಿ, ಸರಿ ನಡಿ, ಭಯ ಅನ್ನೋದು ಹೊರಟೋಗ್ಬಿಡುತ್ತೆ. ನೀವು ನಂಬ್ತೀರಾ? ತುಂಬಾ ಚಿಕ್ಕ ಚಿಕ್ಕ ವಿಚಾರಕ್ಕೂ ಭಯ ಪಡತಕ್ಕಂಥವರಿಗೆ, ಅಯ್ಯೋ ನನ್ನ ಮಗು ಹೊರಗಡೆ ಹೋಗೋಕೆ ಭಯ ಗುರುಗಳೇ, ನನ್ನ ಮಗು ಏನಾದ್ರು ತರ್ಸೋಕ್ ಕಳ್ಸೋಕು ಭಯ ಗುರುಗಳೇ, ಮಾತಾಡೋದೇ ಇಲ್ಲ ಗುರುಗಳೇ. ಏನೂ ಇಲ್ಲ. 17ರನ್ನ ಜಪ ಮಾಡಿಸ್ಲಿಕ್ಕೆ ಹೇಳಿ. ನೀವು ಹೆಂಗಿರುತ್ತೆ ಗೊತ್ತಾ? ಹೆಂಗೆ ಅಂದ್ರೆ, ಉರಿತಿರೋ ಆ ಒಂದು ಎಣ್ಣೆ, ಕೊತ ಕೊತ ಕುದಿತಿರೋ ಎಣ್ಣೆಗೆ ನೀವು ಸುಮ್ಮನೆ ಹಿಂಗೆ ನೀರು ಹಾಕಿ ನೋಡಿ, ಚಳ್ಳಂತ ಬೆಂಕಿ ಹತ್ತ ಜೋರಾಗಿ ಹೋಗ್ತಿರೋ ಗಾಡಿಗೆ ಬ್ರೇಕ್ ಹೊತ್ತು ನೋಡಿ, ಪಲ್ಟಿ ಹೊಡೆದು ಬಿಡುತ್ತೆ. ಏನ್ ಕಂಟ್ರೋಲ್ ಲೆಸ್ ಅದು. ಸ್ಪೀಡಾಗಿ ಓಡೋನ್ನ ಹಿಂಗೆ ಸುಮ್ಮನೆ ಹಿಂಗೆ ನಿಲ್ಸಿ, ನಮ್ಮನ್ನು ಗುದ್ಕೊಂಡು ಅವನು ಬಿದ್ದು ನಮ್ಮನ್ನು ಬೀಳ್ಸಿ ಅಪ್ಪಚ್ಚಿಯೇ ಅಡ್ಡ ನಿಲ್ಲಿಕ್ಕಾಗುತ್ತಾ? ಪ್ರಕೃತಿಯ ಶಕ್ತಿಗೆ ಖಂಡಿತ ಇಲ್ಲ. ಅಂತ ಒಂದು ಉಗಮ ಶಕ್ತಿ, ಆಗಮ ಶಕ್ತಿ, ರುದ್ರಾಂಶ ಶಕ್ತಿ ಅದು 17ರ ಪ್ರಭಾವ. ಅದಕ್ಕೆ ನಿಮ್ಮನ್ನ ಆ ಥರ ಕೊತ 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 ಕೊತ. ಸೊ ಮನೆಯಲ್ಲಿ ಮಕ್ಕಳಿರ್ಬೋದು, ಈಗೇನೋ ಎಕ್ಸಾಮ್ ಫಿಯರ್ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಿಯರ್ ಇದೆ, ನಾಳೆ ಏನೋ ಒಂದು ಇಂಟರ್ವ್ಯೂ ಜೊತೆ ಇದೆ, ಬಾಸ್ ಜೊತೆಲಿ, ನೀವು ಒಂದು ವಾರದಲ್ಲಿದೆ, ಸಿದ್ಧ ಮಾಡ್ಕೊಳ್ಳಿ. 17 17 17 ದುರ್ಗಾ ಸಪ್ತಶ್ರುತಿ ಹೇಳ್ಕೊಂಡು 17ರ ಪ್ರಭಾವಕ್ಕೆ ಒಳಗಾಗಿ ಬರೀ ಆ ಸಂಖ್ಯೆನ ಹೇಳ್ಕೊಂಡ್ರೆ ಸಾಕು. ಮಹಾಬಲ ಮಹಾದೇವಿಯೇ ಬಂದು ಅಲ್ಲಿ ನಿಲ್ಸುತ್ತೆ. ಮಹಾದೇವನೇ, ವೀರಭದ್ರ ಸಂಕಲ್ಪ. ಒಬ್ಬೋ ಅಂತಿಂಥ ಸಂಖ್ಯೆ ಅಲ್ಲ. 17ರ ಶಕ್ತಿಯನ್ನು ಹೇಗೆ 13ರ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ನನಗೆ ಇವತ್ತಿಗೂ ಆಗಿಲ್ವೋ, 17ರ ಶಕ್ತಿಯೂ ಅಷ್ಟೇ. ನಿಮಗೆ ನೋಡಿ, ತೀರಾ ವೈರಾಗ್ಯದ ಪರಾಕಾಷ್ಠೆ ಇರುತ್ತೆ. ಏನೋ ಬಿಡಿ ಗುರುಗಳೇ,
ಅಂತಕ್ಕಂಥದ್ದು. ಇಲ್ಲ, ತೀರಾ ವಾಂಛನೆಗಳ ಪರಾಕಾಷ್ಠತೆ. ಬದುಕಿದ್ರೆ ಹಿಂಗ್ ಬದುಕ್ಬೇಕು ಗುರುಗಳೇ, ಬದುಕ್ಬೇಕು, ನನ್ಗಿದು ಬೇಕು, ಹಿಂಗೆ ಇರಬೇಕು ಅನ್ನತಕ್ಕಂಥ ಒಂದು ಪ್ರಚೋದನೆ ಉಂಟು ಮಾಡಿಸ್ತಾನೆ. ರಾಹುವತ್ ಶನಿ ಕುಜವತ್ ಕೇತು ಅಂತ ಹೇಳ್ತೇವೆ. ಕೇತು ಸುಮ್ಮನೆ ಕೇತು ಅಂಶದಲ್ಲೇ ಇರೋಲ್ಲ, ಕುಜನ ಪ್ರಭಾವವನ್ನು ಉಂಟು ಮಾಡಿಬಿಡ್ತಾನೆ. ಉನ್ಮಾದಕ್ಕೆ ಒಂಥರ ಹುಚ್ಚಿಡಿಸೋ ತರ ಕೋಪ, ಉದ್ರೇಕ, ಸಿಟ್ಟು, ತುಂಟುತನ, ವಿಕಾರಗಳು, ಆಕಾರಗಳು, ಸ್ವಕಾರಗಳು, ರೂಪಗಳು, ಅಲಂಕಾರಗಳು ಎಲ್ಲ ಜಾಸ್ತಿಯೇ. ನೀವು ಅಲಂಕಾರಕ್ಕೆ ನಿಂತರೆ ನಿಮಗೆ ಮೀರಿದ ಅಲಂಕಾರ ಇದೆಯಾ? ಗಮನಿಸಿ ನೋಡಿ. ಅಂದಕ್ಕೆ ನಿಂತರೆ ನಿಮ್ಮ ಅಂದಕ್ಕೆ ಅಯ್ಯೋ ಎಷ್ಟು ಜನ ದಾಸರು. ಆ ಪ್ರಚೋದನೆ ನಿಮ್ಮನ್ನು ನೋಡಿದವರೆಲ್ಲ ಅಬ್ಬೋ ತಾಯಿ ಜೀವ, ಮಹಾದೇವಿ 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 ಅನ್ನಪೂರ್ಣೇಶ್ವರಿ ಸಂಕಲ್ಪ, ರುದ್ರಾಂಶ ಸಂಕಲ್ಪ, ನರಸಿಂಹ ಸಂಕಲ್ಪ, ಆ ಗಾಂಭೀರ್ಯ. ನೀವು ನೋಡಿ ಮಕ್ಕಳೇ, 17ರ ಪ್ರಭಾವದವ್ರು ಕರೆಕ್ಟಾಗಿ ನೀವು ನಿಮ್ಮ ಶಕ್ತಿಯನ್ನ ಬಳಸಿಕೊಂಡರೆ ನೀವು ಈಜಿದಷ್ಟು ಸಮುದ್ರ. ಆದರೆ 17 ಸೇರಿ ಏನಾಗುತ್ತೆ ಗೊತ್ತಾ? 8ರ ಪ್ರಭಾವ, ಕರ್ಮಾಧಿಪತಿಯ ಪ್ರಭಾವ, ಶನಿಯ ಪ್ರಭಾವ ಪುಕ್ಕಲ್ತನ ತುಂಬಿಸ್ಬಿಡ್ತಾನೆ. ಏನೋಪ್ಪ ಯಾರೇನು ಅನ್ಕೋತಾರೋ. ಇದು ಹೆಂಗೆ ಅಂದ್ರೆ ತಟ್ಟೆನ ಪೂರ್ತಿ ಹೋಳಿಗೆ ಕಜ್ಜಾಯ ಎಲ್ಲ ಇದೆ, ನನಗೆ ಶುಗರ್ ಇದೆ, ತಿಂದ್ರೆ ಏನಾಗುತ್ತೋ ಹೆಂಗಾಗುತ್ತೋ, ಇದೇನಾದ್ರೂ ರೈಸ್ ಆಗ್ಬಿಟ್ರೆ, ಕಡಿಮೆ ಆಗ್ಬಿಟ್ರೆ, ಡಿಪ್ ಆಗ್ಬಿಟ್ರೆ, ಹಿಂಗೆ ಏನೋ ಒಂಥರ ನಿಮ್ಮನ್ನ ನೀವೇ ಒಂದಾ ವೇಗಕ್ಕೆ ಮಹಾಬಲವಾಗಿ ನಿಂತ್ಕೋತೀರಿ. ಭೀಮನಿಗೆ ಮೀರಿದ ಬಲವಿಲ್ಲ ಅಂತಾರೆ, ಹಾಗೆ ಭೀಮನಿಗೆ ಮೀರಿದ ತಟಸ್ಥ ಭಾವವೂ ಇಲ್ಲ. ಹೀಗೇ ಕುತ್ಕೊಬಿಡೋಣಂತೆ. ಆ ತಾಯಿ ಜಗನ್ಮಾತೆ ದ್ರೌಪದಿ ಹಾಕೊಂಡು ನಿಮ್ ನಂಬಲ್ಲ, ಎಲ್ರೂ ಕೋಪ ತಗೊಬಂದು ಭೀಮನ್ ಮೇಲೆನೆ ಹಾಕ್ತಾ ಇದ್ವಿ. ಬೊಕ ಅಂತ ಬೆನ್ ಮೇಲೆ ಗುದ್ದೋಳಂತೆ, ಕದಲ್ತಾನೆ ಇರ್ಲಿಲ್ವಂತೆ. ಏನಾದ್ರೂ ಮಾಡ್ಕೊ ಹೋಗ, ನನ್ಗೇನು ಬೋರ್ಗಲ್ಲ ಮೇಲೆ ನೀರು ಏರದಂತೆ ಅನ್ನೋ ರೀತಿನಲ್ಲಿ ಕುತ್ಕೊಬಿಡೋಣಂತೆ. ವಿಪರೀತ ಬುದ್ಧಿ, ವಿಪರೀತ ಜ್ಞಾನ, ವಿಪರೀತ ಶಕ್ತಿ ಮಕ್ಕಳೇ. 17 ಸಾಮಾನ್ಯದ್ದಲ್ಲ. ಕೇಳಲ್ಲ ಅವ್ರು ಯಾರ ಮಾತು. ಗಮನಿಸ್ ನೋಡಿ, ನೀವು ಕೇಳ್ತೀರಾ? 17ರ ಪ್ರಭಾವದಲ್ಲಿದ್ದವ್ರು ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳುತ್ತಾ? ಸಡನ್ ಆಗಿ ನಿಮ್ ವೇಗ ನೋಡಿ, ಸಡನ್ ಆಗಿ ನೀವಾಗಿರೋ ತಟಸ್ಥ ಭಾವ ನೋಡಿ, ಸಡನ್ ಆಗಿ ನೀವು ನಿಂತಿರೋ ಅಲಂಕಾರ ರೂಪ ನೋಡಿ, ಸಡನ್ ಆಗಿ ನಿಮ್ಮ ವೈರಾಗ್ಯ ರೂಪ ನೋಡಿ. ನೀವು ಏನು ಅನ್ನೋದೇ ನಿಮಗೆ ಗೊತ್ತಿಲ್ಲದಂತೆ ಒಂದು ಪ್ರಭಾವಗಳು, ಮಿಳಿತಗಳು, ಒದ್ದಾಟಗಳು, ತೊಳಲಾಟಗಳು ನಿಮ್ಮನ್ನ ಸದಾ ಈ ರೀತಿ ತುಳಿತಾ ಒಂಥರ ತುಡಿತ ಕಲ 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 ಮಾಡಿಸ್ತಿರುತ್ತೆ. ನಾನು ಸರಿಯಾ? ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ ಮಕ್ಕಳೇ. ನೋಡಿ, ಮನಸ್ಸನ್ನ ಬಂಧಿಸಿ ನಿರ್ಬಂಧಿಸ್ಕೋಬೇಡಿ. ಆಸೆ ಪಡಿ, ಸಿಗಲಿಲ್ಲ ಅಂದಿದ ತಕ್ಷಣ ನಿರಾಸೆಗೆ ಒಳಗಾಗಬೇಡಿ, ಇಲ್ಲ ದುರಾಸೆಗೆ ಒಳಗಾಗಬೇಡಿ, ಇಲ್ಲ ಅತ್ಯಾಸೆಗೆ ಒಳಗಾಗಬೇಡಿ, ಬೇಸರಕ್ಕೆ ಒಳಗಾಗಬೇಡಿ. ತುಂಬಾ ಜನ ನೋಡ್ತಿರ್ತಾನೆ ನನ್ನ ಜಾತಕಗಳ ಪರಾಮರ್ಶೆ, ಆ ಮೂಟೆ ಎಲ್ಲೋ ಒಂದು ಕೊಚ 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 ಕೊತ 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 ಕೊತ. ಹೌದು, ನನಗೆ ಯಾಕೆ ಹೀಗೆ ಮಾಡ್ದ? ಮೊನ್ನೆ ಕೂಡ ಒಂದು ಜಾತಕ ಇದೇ ತರದ್ದು ಹೇಳಿದ್ದೆ. ಶಕುಂತಲಾ ಅನ್ನತಕ್ಕಂಥದ್ದು ವನವಾಸವೇ ಅಂತ. ಪುಟ್ಟು ತಾಯಿ ನೋಡಿ ಕರ್ಮ ಹೆಂಗ್ ಮಾಡಿಸುತ್ತೆ ಅಂದ್ರೆ, ಆಕೆ ಬಾಣಂತನ ಆಗತಾನೆ ಮಗು ಆಗಿದೆ. ಅಲ್ಲೆಲ್ಲೋ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು ಸ್ವಲ್ಪ ಏರುಪೇರು ಯಾವುದೋ ದುಡ್ಡು ಬಂದಿದೆ ತಾಯಿ ಜೀವಕ್ಕೆ. ಏನ್ ಮಾಡೋದು ಗೊತ್ತಿಲ್ಲ, ಗಂಡನ ಅಕೌಂಟ್ ಅಲ್ಲಿ ಹಾಕ್ಸಿದೆ. ತಗೋ ಉಲ್ಟಾ ಆಗ್ಬಿಟ್ಟಿದ್ದಾನೆ. ಇಷ್ಟು ದಿನ ನೀನೇ ರನ್ನ, ನೀನೇ ಚಿನ್ನ, ನೀನೇ ನನ್ನ ಬೊಂಬೆ ಅಂತಿದ್ದು ನನ್ನ ಗಂಡನ ಗುರುಗಳೇ ಇದು ಅಂತ. ಅಯ್ಯೋ ಇದೇನು ಗುರುಗಳೇ ಹೇಗೆ? ಹೌದು, ಸಾವಿನ ರೀತಿ. ಇಷ್ಟು ಚೆನ್ನಾಗಿದ್ದೊಂದು ದುಡ್ದಕ್ಕಂತ ಹೋಗ್ಬಿಟ್ಟ. ಕರ್ಮ ಫಲದೋಷ. ಈಗೀಗ ಮ್ಯಾನ್ ಹ್ಯಾಂಡ್ಲಿಂಗ್ ಬಂದ್ಬಿಟ್ಟಿದ್ದಾನೆ ಗುರುಗಳೇ, ಹೊಡಿಲಿಕ್ಕೆ ಬರ್ತಾನೆ ಗುರುಗಳೇ. ಮೊದಲೇ ಬರ್ದಿದ್ದೇನೆ ಅಲ್ಲಿ ನಡೆಯೋದು ಇನ್ನೊಂದು ಅಂತ. ಮನೆ ಯಾರು ಪಾಪ ಪುಣ್ಯಾತ್ಮರು, ನಾನು ಹಾಗಾಗಿ ಹೇಳ್ತಿರ್ತಾನೆ, ಎಲೆ ತಗೋ ಬನ್ನಿ ತೋರಿಸ್ತಾನೆ ಒಂದು ವಿಚಿತ್ರ ಅಂತ. ಪುಟ್ಟು ಮಗು ದೂರದಿಂದ ಬಂದಿದ್ದಾನೆ. ಮಿಥುನ ರಾಶಿಯಲ್ಲಿ ಕೇತು ಕೊಂದಾಗ್ತಾನೆ. ಅದ್ರ ಜೊತೆಲಿ ಬುಧ ಬೇರೆ ಸೇರ್ಬಿಟ್ರೆ ಸಮ್ ನರ್ವಸ್ ಪ್ರಾಬ್ಲಮ್, ಸೈಕಲಾಜಿಕಲ್ ಪ್ರಾಬ್ಲಮ್, ಗಾಬರಿ, ಫಿಟ್ಸ್ ಬಂದ್ಬಿಟ್ಟಿದೆ. ಗಾಬರಿ ಬಿದ್ಬಿಟ್ಟಿದ್ದಾನೆ ಮಗು. ಏನೂ ಆಗೋಲ್ಲ, ಈ ರೀತಿ ಮಾಡ್ಕೋ, ಸೊ ದಿಸ್ ಇಸ್ ದಟ್, ನನ್ಗೇನಾದ್ರೂ ಆಗುತ್ತೆ. ನಥಿಂಗ್ ವಿಲ್ ಹ್ಯಾಪನ್. ನಿಮ್ಮ ಭಯಾಂದೋಲನಗಳೇ ಅರ್ಧ ತಿಂದಾಕ್ಬಿಡುತ್ತೆ. 17 ಜಪ ಮಾಡಿ ನೋಡಿ ನೀವು.
17 17 17 17 17 ದುರ್ಗಾ ಸಪ್ತಶ್ರುತಿ ಯಾವ್ದಾದ್ರು ಆಲಯದಲ್ಲಿ ಕುಳಿತು ಕೇಳೋದೋ ಓದೋದೋ ಮಾಡಿ. ಒಂದು 17 ದಿನ, 48 ದಿನ, 108 ದಿನ, 17 ಸಂಖ್ಯೆಯೂ ಅಷ್ಟೇ ದೇವಿ ಆರಾಧನೆ ಮಾಡಿ. ಏಕೆಂದ್ರೆ ಒಂದು ಸೂರ್ಯ, 7 ಸರ್ಪ. ಸೊ ಸೂರ್ಯನಿಗೆ ಗ್ರಹಣ, ನಿಮ್ಮ ಅಧಿಕಾರಕ್ಕೆ ಗ್ರಹಣ, ನಿಮ್ಮ ಹೆಸರಿಗೆ ಗ್ರಹಣ, ನಿಮ್ಮ ಆಲೋಚನೆಗೆ ಗ್ರಹಣ, ನಿಮ್ಮ ವಿವೇಚನೆಗೆ ಗ್ರಹಣ, ನಿಮ್ಮ ಚಿಂತನೆಗೆ ಗ್ರಹಣ, ಏನೋ ತಂದಿಡ್ತಾನೆ. ಆಗ ಇದ್ದೇ ಇರುತ್ತೆ ಗ್ರಹಣ. ಗ್ರಹಣಕ್ಕೆ ಒಂದಿಷ್ಟು ದಿನ ಅಂತಿರುತ್ತೆ ಅಂತೀವಿ. ಬೇರೆ ಏನಾದ್ರೂ ಮಾಡ್ಕೋಬಹುದಾ? ಖಂಡಿತ 17ರ ಪ್ರಭಾವಕ್ಕೆ ನಿಮ್ಮ ವೇಗ ಕಡಿಮೆ ಮಾಡ್ಕೊಳಕ್ ಆಗೋಲ್ಲ. ಸೊ ಯಾವ ವೇಗ ಯಾವ್ದ್ರ ಮೇಲೆ ಹಾಕ್ಬೇಕು ಅಂತ ಹಾಕ್ಬೇಕು. ಹೌದು, ಒಂದ್ ಬೆಂಕಿ ಕೊಟ್ಟಿದ್ದಾನಪ್ಪ, ಕೊಟ್ಟಿದ್ದಾನೆ, ಸುಡೋಕ್ಕೂ ಇಟ್ಕೋಬಹುದು, ಹಾಳು ಮಾಡ್ಕೊಳ್ಳೋಕ್ಕೂ ಇಟ್ಕೋಬಹುದು, ಕೆಡಿಸೋಕ್ಕೂ ಇಟ್ಕೋಬಹುದು. ಎಲ್ರಿಗೂ ಒಂದ್ ಬೆಂಕಿ ಕೊಟ್ಟಿರ್ತಾನೆ. 17ಕ್ಕೆ ವಿಪರೀತ ಬೆಂಕಿ. ಅದರಲ್ಲೂ 17ನೇ ತಾರೀಕಲ್ಲಿ ಹುಟ್ಟಿ 88ನೇ ಇಸ್ವಿನಲ್ಲಿ ಹುಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, ಇಲ್ಲ 98ನೇ ಇಸ್ವಿನಲ್ಲಿ ಹುಟ್ಟಿದ್ದೀರಿ, ಇಲ್ಲ 2008ರಲ್ಲಿ ಹುಟ್ಟಿದ್ದೀರಿ. 8 98 88 ಕೌಂಟೆಡ್ ಯು ಆರ್, ಹಂಟೆಡ್ ಯು ಆರ್. ಆಗೇನಾಗ್ಬೇಕು ಅಂದ್ರೆ ಹಂಟರ್ ಆಗ್ಬೇಕು ಅನ್ನೋದಾಗ್ಲಿ. ಎಷ್ಟು ಅಂತ ನೀನ್ ಹಂಟು ಮಾಡ್ತೀಯೋ, ನಾನೇ ಹಂಟರ್ ಆಗ್ಬಿಟ್ರೆ ಬಡಿಸ್ಕೊಂಡು ಯಾವಾಗ ಯಾವ ಕಡೆ ಹೊಡಿತೀಯ ಅಂತ ಗೊತ್ತು, ಈ ಕಡೆ ಹೊಡಿತೀಯ ಅಂತ ಗೊತ್ತು. ಸೊ ನೀನ್ ಹಿಂಗ್ ಹೊಡೆಯುವಾಗ ನಿನ್ ಕೈ ಇಲ್ಲಿ ಮಿಸ್ ಆಗಿದೆ, ಇಲ್ಲಿ ಹೊಡಿಬಹುದು ಅನ್ನತಕ್ಕಂಥದ್ದು ನಮಗೂ ಬರುತ್ತೆ. ಅದಕ್ಕೆ ಜಾತಕ ಪರಾಮರ್ಶೆ ನೋಡೋದು. ಎಷ್ಟು ಬಾರಿ ನೀವು ಬಡಿಸ್ಕೊಂಡ್ ಬರ್ತೀರಿ, ನೀವು ಎದ್ದೋಳ್ತೀರಿ, ನಿಮಗ ಬಲ ಇದೆ, ಶನಿ ಎಬ್ಬರಿಸ್ತಾನೆ, ಆಸೆ ತುಂಬಿಸ್ತಾನೆ, ಎದ್ದೋಳು ಅಂತಾನೆ. ಸೂರ್ಯನೂ ಹಾಗೆ ಏನೂ ಆಗಿಲ್ಲ ಅಂತ, ಸೆಂಟ್ರಲ್ ಇದಾನಲ್ವ ಇವನು. 7 ಈತ ಕಡೆ 8ಗೂ ಆಗೋಲ್ಲ, ಈತ ಕಡೆ 1ಕ್ಕೂ ಆಗಲ್ಲ. ಅವನು ತಟಸ್ಥವಾಗಿ ನಿಂತು ಬಿಟ್ಟಿದ್ದಾನೆ. ವಿಪರೀತ ಜ್ಞಾನವಂತರೆ ಎಡವಟ್ಟು ಮಾಡ್ಕೋತಾರೆ ನೋಡಿ. ಇವತ್ತು ಯಾವುದೋ ಒಂದು ಕೆಲವು ವ್ಯಕ್ತಿಗಳತ್ತು ಧರ್ಮಾಂಧದೋಳನ, ಧರ್ಮದ ಹೆಸರಿನಲ್ಲಿ ಒಂದು ಎಡವಟ್ಟು, ಇನ್ನೊಂದು ಕೊಲೆ, ಸುಲಿಗೆ, ಅತ್ಯಾಚಾರ, ಬ್ಲಾಸ್ಟು, ಧರ್ಮದ ಹೆಸರಿನಲ್ಲಿ ವಿಪರೀತ ಆದಾಗ ಅದೇ ವಿಪರೀತ ಆದಾಗ ಹಾಗೆ 17ರ ಪ್ರಭಾವ ಹಾಗೆ. ಅದಕ್ಕೆ ಆ ಥರ ಕಂಪಿಸ್ತಿರ್ತೀವಿ. 100% ಹೇಳ್ತಾನೆ. ನೀವೇನಾದ್ರೂ 88ನೇ ಇಸ್ವಿ ಇಲ್ಲ 98ನೇ ಇಸ್ವಿ ಇಲ್ಲ 2008ನೇ ಇಸ್ವಿ ಹುಟ್ಟಿದ್ರೆ, ಅದರಲ್ಲೂ 17ನೇ ತಾರೀಕು ಯಾವ ಮಾಸ ಆಗಿದ್ರು ಸರಿ, ನಿಮ್ ಜೀವನದಲ್ಲಿ ಇದು ನಡೀತಿದೆಯಾ ಇಲ್ವಾ ಹೇಳಿ. ಲಕ್ಷಾಂತರ ಜಾತಗಳ ಪರಾಮರ್ಶೆ ನೋಡಿದ್ದೇನೆ, ತಿಳ್ಕೊಂಡಿದ್ದೇನೆ. ಅನುಭವ, ಓದಿಗಿಂತಲೂ ಅನುಭವ. ಅದು ನೋಡಿ ಇದು ಏನೋ ಇದಕ್ಕೂ ಮೊನ್ನೆ ನೋಡ್ಬೇಕಿತ್ತು ಒಂದು ಜಾತಕ. 8 8 88, ಇನ್ನೊಂದು 8 8 98, 8 8 2008. ಇವುಗಳು ತುಂಬಾ ಈ ತರದವನ್ನ ನೋಡ್ತಾ ಇರ್ತಾನೆ. ಸುಮ್ಮನೆ ಇಲ್ಲ, ಅದೇ ಡೇಟು, ಅದೇ ಸಮಯ, ಅದೇ ಮನೆ, ಅದೇ ಕುಟುಂಬ, ಅದೇ ವ್ಯಕ್ತಿ. ನಮ್ಮ ಜೀವನದಲ್ಲಿ ಅವ್ರಿಗೆ ಯಾರು ಪ್ಲಾನ್ ಮಾಡ್ಕೊಂಡು ಬರೋಕ್ಕೆ, ನನ್ನ ಸೊಸೆ ತಲೆ ಬಗ್ಗಿಸ್ಬಿಟ್ಲು ಗುರೂಜಿ. ಏನ್ ಸೊಸೆ ತಾನೆ, ನಿಮ್ಮ ಮಗಳಿಗಿಂತ ಹೆಚ್ಚಲ್ವಾ? ಇರ್ಲಿ ಬಿಡಿ, ಒಂದ್ ಮಾತು, ನಿಮ್ಮ ಮಗಳು ಪುಟ್ಟ ಮಗು, ನಿಮ್ಮ ಹೆಣ್ಮಗು ಮಾತ್ರ ದೊಡ್ಡದು, ನಿಮ್ ಸೊಸೆಗಿಲ್ವಾ ಅಧಿಕಾರ? ನಿಮಗೆ ಇಷ್ಟು ದರ್ಪ ಇರ್ಬೇಕಾದ್ರೆ ನಿಮ್ಮ ಮನೆಗೆ ಬಂದಿರ್ತಕ್ಕಂಥ ಸೊಸೆ ಇನ್ನು 2 ಪಟ್ಟಿರ್ತಾಳೆ. ಇರ್ಲಿ, ಆಯ್ತು ಬಿಡಮ್ಮ. ಮಗಳಿಗೊಂದು ಲೆಕ್ಕ, ಸೊಸೆಗೊಂದು ಲೆಕ್ಕನ ನಿಮ್ಗೂ ಇದಾಗ್ಬಿಡ್ತಾ? ಈ 17ರ ಪ್ರಭಾವ ಹೀಗೆಯೇ. ಈ ರೀತಿಯ ಪ್ರಚೋದನೆಗಳಿಗೆ, ವಿವೇಚನೆಗಳಿಗೆ, ಅನಾಲೋಚನೆಗಳಿಗೆ ಅದು ತಲೆ ಕೆಡಿಸ್ತಕ್ಕಂಥ ಒಂದು ಭಾವ ಆಗುತ್ತೆ. ಆ ಬೆಂಕಿಯನ್ನ ಸರಿಪಡಿಸ್ಕೊಳ್ಳಿ ಅಂದ್ರೆ ಆರ್ಸೋಕ್ಕಾಗಲ್ಲ ರೀ. ತುಂಬಾ ಜನ ಹೇಳ್ತಾರೆ, ಖಾರನ ಮೆಣಸಿನ್ಕಾಯಿ ಕಡಿಮೆ ಮಾಡಿ, ಸಕ್ಕರೆ ಅಲ್ಲಿ ಇರತಕ್ಕಂಥ ಸಿಹಿ ಕಡಿಮೆ ಮಾಡಿ. ಇಲ್ಲಪ್ಪ, ಅದಿಲ್ಲ, ಪ್ರಕೃತಿಯ ನಿಯಮ ಅದು. ಅದನ್ನ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಯಾವ ರೀತಿ ಬಳಸ್ಕೋಬೇಕು ಬಿಡಿ. ನಾನು ಅದಕ್ಕೆ ಹೇಳ್ತಿರ್ತೇನೆ. ಮೊನ್ನೆ ಕೂಡ ಸಕ್ಕು ಬಾಯ್ ಬಿಟ್ಬಿಟ್ಟು ಎದ್ದು ನಡಿ. ಇಲ್ಲ, ಸರಿಪಡಿಸಿ ಪೂಜೆ ಮಾಡಿಸಿ, ವಶೀಕರಣ ಮಾಡಿಸಿ. ಖಂಡಿತ ಇಲ್ಲ, ಕೆಲವಕ್ಕೆ ಇಲ್ಲ. ನಾವ್ ಎದ್ದು ಬಿಟ್ಟು ಕತ್ತರಿಸಿ ಎದ್ದು ನಿಂತ್ಕೋಬೇಕು, ಪಕ್ಕಕ್ಕೆ ಜರುಗ್ಬೇಕು ಸ್ವಲ್ಪ ದಿನ. ಇಲ್ಲ, ಅಲ್ಲೇ ಕುತ್ಕೊಳ್ಳೋದು, ಅಳ್ತಾ ಕುತ್ಕೊಳ್ಳೋದು, ಅದನ್ನ ಸರಿಪಡಿಸ್ಬೇಡಿ. ರಾಮನನ್ನು ಮದುವೆಯಾದರು ನೋಡಿ. ನನ್ನ ರಾಮಯ್ಯ ಏನೂ ಇಲ್ಲ, ಒಂದೇ ಒಂದು ನಿಮಿಷ ಆಲೋಚನೆ ಮಾಡಿ ವಾಲಿಯ ಜೊತೆ ಸಾಂಗತ್ಯ ಬೆಳೆಸಿದ್ದರೆ ಸೀತಾರಾಮರದ್ದು ಕಥೆನೇ ಬೇರೆ, ರಾವಣಾಸುರನ ಕಥೆನೇ ಬೇರೆ.
ನಿಮಿಷ ಮಾತ್ರದಲ್ಲಿ 10 ತಲೆ ಹುಳ ತಗೊಬಂದ್ಬಿಡ ಅಂತ ಹೇಳ್ತಿದ್ದ ವಾಲಿ. ನನ್ ರಾಮಯ್ಯ ಹೋಗ್ಲಿಲ್ಲ. ಅಧರ್ಮವಂತರ ಜೊತೆಯಲ್ಲಿ ಸೇರಿ ಹೋಗಿ ಅದಕ್ಕೆ ಹೇಳೋದು ರಾಮರನ್ನ ಏನಕ್ಕೆ ಪೂಜೆ ಮಾಡೋದು ಅನ್ನೋದು ಇದಕ್ಕೆ. ಎಷ್ಟು ಕಷ್ಟವಾದರೂ ಎಷ್ಟು ತೊಂದರೆ ಆದರೂ ಕೆಲವರು ತಮ್ಮ ದಾರಿ ತಪ್ಪಲ್ಲ. ಆ ಬೆಂಕಿಯನ್ನ ಕಾದಿದ್ದು ಬಡಿತಾರೆ. ಯಾವಾಗೂ ರಾಮರು ಬಾಣ ಬಿಡ್ಲಿಲ್ಲ, ಗಮನಿಸಿ ನೋಡಿ. ಹೌದು. ಆಮೇಲೆ ಇನ್ನೊಂದು ಗೊತ್ತಾ, ರಾವಣಾಸುರರನ್ನ ಸಂಹಾರ ಮಾಡಲು ರಾಮಚಂದ್ರ ಪ್ರಭು ಯಾವುದೇ ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ, ಪಾಶುಪತಾಸ್ತ್ರ, ಆಗ್ನೇಯಾಸ್ತ್ರ, ವಾರುಣಾಸ್ತ್ರ, ವರುಣಾಸ್ತ್ರ ಯಾವುದು ಬಿಡ್ಲಿಲ್ಲ. ಸಾಮಾನ್ಯ ಬಾಣ ಬಿಟ್ಟು ಒಡೆದು ಸಾಯಿಸಿದ್ದು ಅಷ್ಟೇ. ಅರೆ ಮೇಘನಾದರನ್ನು ಅಷ್ಟೇ. ಇಂದ್ರಜಿತ್ತನನ್ನ ಲಕ್ಷ್ಮಣರು ಸಾಮಾನ್ಯ ಬಾಣ ಬಿಟ್ಟು ಕಟ್ಟ ಕಡೆಯದಾಗಿ ಅವನನ್ನ ಸಾಯಿಸುವ ಸಂದರ್ಭದಲ್ಲಿ ಇದನ್ನಿಷ್ಟೇ ಇವತ್ತು ಹೊಡಿಬೇಕು ಅಂತ ಹೇಳಿದಾಗ ರಾಮರ ಮೇಲೆ ಪ್ರತಿಜ್ಞೆ ಮಾಡಿ, ರಾಮರು ಸತ್ಯವಾನಾಗಿದ್ದರೆ, ಪಿತೃವಾಕ್ಯ ಪರಿಪಾಲಕರಾಗಿದ್ದರೆ, ನೀತಿ ನಿಯಮದಲ್ಲಿದ್ದರೆ ನನ್ನ ಅಣ್ಣ ಈ ಬಾಣ ಆತನನ್ನ ಸಂಹಾರ ಮಾಡುತ್ತೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಬಾಣ ಬಿಡ್ತಾರೆ. ಸಾಮಾನ್ಯ ಬಾಣ ಕತ್ತರಿಸಿ ಬಿಸಾಕುತ್ತೆ ಇಂದ್ರಜಿತ್ತನ್ನ. ಅದರ ಅರ್ಥ ಏನು? ನಮ್ಮ ಬೆಂಕಿಯನ್ನ ಸರಿಯಾದ ಸಮಯದಲ್ಲಿ, ಸರಿಯಾದ ಸಂದರ್ಭದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಜಾಗದಲ್ಲಿ ಬಳಸ್ಬೇಕಿಲ್ಲ. ಕೊತ ಹೇಳ್ತಿರ್ತಾನೆ, ಬೆಂಕಿ ಜಾಸ್ತಿ ಸುಡಿಸ್ಕೊತೀಯ ಹೋಗು, ಹೀಗೆ ದುಡುಕೋದು, ಜೂಜು, ಸಟ್ಟ. ಆ ಬೆಂಕಿನ ತಗೊಂಡೋಗಿ ಜೂಜಲ್ಲಿ ಆಡು ಅಂತಾರ, ಸಟ್ಟ ಆಡು ಅಂತಾರ, ಬಾಜಿ ಆಡು ಅಂತಾರ, ಇನ್ನೊಂದು ತಂದಿಟ್ಕೋ ಅಂತಾರ. ಹೌದು. ಮೊನ್ನೆ ನೀವು ನಂಬಲ್ಲ, ಹೇಳ್ಬಾರ್ದು, ಬರೀ ಅವನಿಗೊಂದು 21-22 ವರ್ಷ, ಈ ತಾಯಿ ಜೀವಕ್ಕೆ 32 ವರ್ಷ. ಈ ಹುಚ್ಚ ಬಂದು ಮಂಗಿ ಆಟ ಮಾಡಿದ್ದಾನೆ. ಬದುಕು ಅಲ್ಲೆಲ್ಲೋ ನಿಂತು ಬಿಟ್ಟಿದ್ದೆ ಮಗುಗೆ. ಯಾರು ಕೇಳೋರಿಲ್ಲ. ಇರೋ ಆ ಬೆಂಕಿ ದಹಿಸ್ತಿದೆ. ತನಗಿಲ್ಲದಂತ ಒಂದು ಬದುಕು, ಜೀವನ, ಕುಟುಂಬ, ಎಲ್ಲೋ ಒಂದು ಒದ್ದಾಟ. ಒಂದು ಪುಟ್ಟು ಮಗು ಬಂದು ತಲೆ ಕೆಡಿಸ್ಬಿಟ್ಟು, ನೋಡಿ ಗುರುಗಳೇ ಮದುವೆ ಆಗ್ತೀನಿ ಅಂತ ಒಪ್ಪುತ್ತೇನೋ ಇದು? ನಿಜ, ಬೆಂಕಿ ಇದೆ, ಗೊತ್ತಿಲ್ಲ, ಸ್ಪಾರ್ಕ್ ಆಗೋಗಿದೆ, ಬಂದ್ಬಿಡ್ತು ಹೊರಗಡೆ, ಏನೋ ಒಂದು ಆಸೆ ತುಂಬಲ್ಲ. ಸರಿ, ಈ ಕ್ಷಣಕ್ಕೆ ನಜ್ದೀಕಿ ಫಾಯ್ದಾ ಮತ್ ಸೋಚು ಅಂತ ಯಾವಾಗ್ಲೂ ಹೇಳ್ತಿರ್ತಾನೆ. ಇವತ್ತಿನ ಲಾಭಕ್ಕೆ ನೋಡಬೇಡಿ, ಜೀವನ ಪರ್ಯಂತದ ಆ ಒಂದು ಆಗೋ ನಷ್ಟ ನೋಡಿ. ಸಮಾಜ, ಕುಟುಂಬ, ಕುಲ, ಬಂಧು ಬಾಂಧವ, ಅವ್ನಿಗೇನೋ ಗೊತ್ತಿದೆ. ಅವನೇನೋ ಪೆದ್ದ ಆಡ್ತಾನೆ, ಕುಣಿತಾನೆ. 22 ದೇಹ ಬೆಳೆದಿದೆ, 6 ಅಡಿ ಕಟೌಟೆ. ಯಾರು 22 ಅನ್ನಲ್ಲ, 32 ಅಂತಾರೆ. ಆ ಥರ ದೇವ್ರು ಕೊಟ್ಬಿಟ್ಟಿದ್ದಾನೆ. ನಿಜವೇ ಅಲ್ಲಿ ಆಗ್ಬಿಡುತ್ತಾ? ನಾನು ಮದುವೆ ಆಗ್ಬಿಡ್ತೀನಿ, ನಾನು ನಿಂತ್ಕೊಬಿಡ್ತೀನಿ. ಏನಿದೆ, ಇನ್ನು ಡಿಗ್ರಿ ಫಿನಿಶ್ ಮಾಡಿಲ್ಲ ಅವನು ಜೀವನದಲ್ಲಿ. ತಂದೆ ತಾಯಿನ ಫಿಲ್ ಮಾಡಿಲ್ಲ ಅವನು. ಒಂದು ಹೆಣ್ಣು ಅಂದ್ರೆ ದೂರಕ್ಕೆ ಯೋಚನೆ ಮಾಡಬೇಕು ತಾಯಿ. ಗಂಡು ಗಾತ್ರ ಜಾಸ್ತಿ, ನಿಜವೇ. ಹೆಣ್ಣಿಗೆ ಮಾಯೆ ಜಾಸ್ತಿ. 17ರ ಪ್ರಭಾವ ಹಾಗೆಯೇ. 17ರ ಪ್ರಭಾವೇ. ಈ ಬೆಂಕಿಯನ್ನ ಇಲ್ಲ ಹಾಕು, ಇಲ್ಲೊಂದು ಪುಟ್ಟು ಬೋಟಿಗೆ ಇಟ್ಕೊಂಡಿದೆಯಲ್ಲ, ಇನ್ನೊಂದು ಮಾಡು, ಇನ್ನೊಂದಿಬ್ಬರಿಗೆ ಕೆಲಸ ಕೊಡು, 2 ಬಟ್ಟೆ ಹಾಕು, 2 ಅಲ್ಲೇ ಒಂದು ಮೇಕಪ್ ಮಾಡಿಸೋದು, ಅಲ್ಲೇ ಒಂದು ಮೆಹಂದಿ ತರ ಮಾಡಿಸೋದು. ಈಗೇನೋ ಟ್ಯಾಟೂ ಫ್ಯಾಷನ್ ಅಂತಲ್ಲ, ಇವತ್ತು ಮೇಕಪ್ ಇಲ್ಲದೆ ಯಾರೂ ಇಲ್ಲಲ್ಲ. ಆ ಥರದ್ದೇನಾದ್ರೂ ಮಾಡ, ಅದ್ರ ಕಡೆ ಗಮನ ಕೊಡಿ. ಈ ಕಡೆ ಎಲ್ಲಿ ಗಮನ ಬರುತ್ತೆ? ಉಸಿರಾಡಕ್ಕೆ ಪುರುಸುತ್ತಿಲ್ಲ. ಎದ್ದೆ ಹೋದೆ ನೋಡಿದೆ, ಬರುತ್ತೆ ಆಕರ್ಷಣ, ವಿಕರ್ಷಣ, ಆಲೋಚನಾ. ಈ ಥರ 17ರ ಪ್ರಭಾವ ಇರೋರು ಜಾಸ್ತಿ ಮೋಸ ಹೋಗಿರ್ತೀರಿ, ತುಂಬಾ ನೊಂದಿರ್ತೀರಿ, ತುಂಬಾ ಒದ್ದಾಡಿರ್ತೀರಿ. ನಿಜವಾಗ್ಲು ಕರೆಕ್ಟಾಗಿ ಹೇಳಿ. ತುಂಬಾ ಜನ ಕಮೆಂಟ್ ಅಲ್ಲಿ ಹಾಕ್ತೀರಿ, ಒಂದ ಸತ್ತೋಗ್ಬೇಕು, ಇಲ್ಲ ಸಾಯಿಸ್ಬೇಕು ಆ ವ್ಯಕ್ತಿನ. ಈ 2 ಆಗಿರುತ್ತೆ, ತಟಸ್ಥ ಅಲ್ಲ. ಒಂದ ಸತ್ತೋಗ್ಬೇಕು, ನಾನು ಸಾಕು, ಇಲ್ಲ ಸಾಯಿಸ್ಬಿಡ್ಬೇಕು ಆ ವ್ಯಕ್ತಿಯನ್ನ. ಈ ಪ್ರಚೋದನೆ ಆಗ್ಬಿಟ್ಟಿರುತ್ತೆ ಮಕ್ಕಳೇ ನಿಮಗೆ. ಇದಕ್ಕೇನ ದೇವರು ನಿಮ್ಮನ್ನ ಭೂಮಿಗೆ ಕಳಿಸಿರೋದು? ಸಾಯೋದು ಇಲ್ಲ ಸಾಯಿಸೋದು, ಇಷ್ಟೆಯೋ? ಆಗುತ್ತೆ ಜೀವನದಲ್ಲಿ. ಯಾರು ಶುದ್ಧ ಅಶುದ್ಧ ಪರಿಶುದ್ಧ ಎಂಥದಿಲ್ಲ. ಅದು ದೊಡ್ಡ ಭ್ರಮೆ. ಶುದ್ಧ ಅಶುದ್ಧ ಪರಿಶುದ್ಧ ಅನ್ನೋದೇ ದೊಡ್ಡ ಭ್ರಮೆ. ಅವ್ರಿಗೆ ಮಾತೆಲ್ಲ ಬಿಡಿ, ಅದೆಲ್ಲ ಬಿಡಿ, ನೀವು ಬದುಕೋದು ನೋಡಿ.
ಹಾಗೂ ಗೊತ್ತಿಲ್ಲ. ನಿಮ್ಮ ಜಾತಕ ಒಮ್ಮೆ ಸರಿಯಾದ ವೈದಿಕರ ಹತ್ರ ಒಂದು ಪರೀಕ್ಷೆ ಮಾಡಿಸಿ. ನಿಮ್ಮ ಬೆಂಕಿಯನ್ನು, ನಿಮ್ಮ ಶಕ್ತಿಯನ್ನು, ಬೆಂಕಿ ಅಂದ್ರೆ ಏನು ಗೊತ್ತಾ, ನಿಮ್ಮ ಶಕ್ತಿ. ಇದನ್ನ ನಾನು ಈ ಥರದ್ದು ಮಾಡ್ಕೋತಾನೆ. ಒಂದು ಪುಟ್ಟದೊಂದು ಅಂಗಡಿಯೋ, ಟೀಚಿಂಗೋ, ಟ್ಯೂಷನ್ನು, ಕನ್ಸಲ್ಟೆನ್ಸಿಯೋ, ಮ್ಯಾನೇಜ್ಮೆಂಟೋ, ಮಕ್ಕಳನ್ನ ಲಾಲನ ಪಾಲನ, ಕುಟುಂಬ ಪೋಷಣ ಇರುತ್ತೆ ಮಕ್ಕಳೇ. ಇದೆ, ಎಲ್ಲರೊಳಗೊಂದೊಂದು ಶಕ್ತಿ ಇದೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಆಯ್ತು.